ಯಾವುದೇ ಕಾರಣಕ್ಕೂ ಬ್ರದರ್ ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಅದು ಕುಮಾರಸ್ವಾಮಿ ಕೂಸು ಅಂತಲಾದರೂ ಹೇಳಲಿ, ಏಕೆಂದರೆ ನೈಸ್ ವಿಷಯದಲ್ಲಿ ದೇವೇಗೌಡರು ಕೂಸು ಅಂದರು. ಆದರೆ ಆ ಕಾರ್ಯಕ್ರಮಗಳಲ್ಲಿ ಲೂಟಿ ಮಾಡಿದಾರೆ ಯಾರು? ನೈಸಲ್ಲಿ ಇದೆಲ್ಲ ದೊಡ್ಡ ಕಥೆ ಇದೆ, ಬಿಟ್ಬಿಡಿ. ಇಲ್ಲಿ ಅದೇನಲ್ಲ ಕುಮಾರಸ್ವಾಮಿ ಕೂಸು ಅಂತಾರಲ್ಲ. ಈಗ ನೆನ್ನೆ ಪಾಪ ನನ್ನ ಹಳೆ ಸ್ನೇಹಿತ ಒಂದು ಹೇಳಿಕೆ ಕೊಟ್ಟವನೆ, ಕನ್ನಡಪ್ರಭದಲ್ಲಿ 2 ಪೇಜ್ ಇದೆ, ಇದಂತೂ 2 ಕಾಲಮ್ನಲ್ಲಿ, ಅಲ್ಲೊಂದು ಬಾಕ್ಸ್ ಬೇರೆ ಹಾಕಿದಿರಿ. ಅಲ್ಲಿ ಹೇಳ್ತಾರೆ, ಕುಮಾರಸ್ವಾಮಿಯವರು ರೆಡ್ ಝೋನ್ನ ಲಿಫ್ಟ್ ಮಾಡದೆ ಹೋಗಿದ್ದರಿಂದ ಇನ್ನೂ ರೈತರು ಭೂಮಿ ಉಳ್ಕೊಂಡಿದೆ. ಕುಮಾರಸ್ವಾಮಿ ಅವರು ಏನಾದರೂ ರೆಡ್ ಝೋನ್ ಏನಾದರೂ ಲಿಫ್ಟ್ ಮಾಡಿದ್ರೆ ಏನಾಗೋದು? ಅವರೇ ಹೇಳ್ತಾರೆ, ದೊಡ್ಡ ದೊಡ್ಡ ಲ್ಯಾಂಡ್ ಮಾಫಿಯಾಗಳು ಲೂಟಿ ಮಾಡಿಬಿಡೋರು ಇಷ್ಟೊತ್ತಿಗೆ, ಅಟ್ಲೀಸ್ಟ್ ರೆಡ್ ಝೋನ್ ಇರೋದರಿಂದ ಉಳ್ಕೊಂಡಿದೆ ಭೂಮಿ ಅಂತ ಅವರೇ ಹೇಳಿಕೆ ಕೊಡ್ತಾವ್ರು. ನಿನ್ನೆ ಕುಮಾರಸ್ವಾಮಿ ಯಾಕೆ ರೆಡ್ ಝೋನ್ ನಾವು ತೆಗಿಲಿಲ್ಲ ಅಂತಾರೆ. ಮುಖ್ಯಮಂತ್ರಿಗಳು ಅದೆಂಥದ್ದು ಡೇಟ್ ವೈಸು ಉದಯವಾಣಿ ಪತ್ರಿಕೆಯಲ್ಲಿ ಬಂದಿದೆ, ಒಂದೆಲ್ಲ ಟೈಪ್ ಮಾಡಿ ಎಲ್ಲ ಪತ್ರಿಕೆಗಳಿಗೆ ಕೊಟ್ಟವ್ರೆ. 2006 ಇಂಥ ಡೇಟು, ಏನಾಯಿತು, ಅಲ್ಲೇನಾಯಿತು, ಇಲ್ಲೇನಾಯಿತು, 8, 10, 11 ಎಲ್ಲ ಕೊಟ್ಕೊಂಡವ್ರೆ. ಸಿದ್ದರಾಮಯ್ಯವ್ರ ಕಾಲದವರೆಗೂ ಕೊಟ್ಟು ಇಲ್ಲಿವರೆಗೂ ಕೊಟ್ಟವ್ರೆ. ಈಗ ಇವ್ರು ಏನು ಮಾಡ್ತಾಯಿದ್ದೀವಿ ಅಂತ. ನನ್ನ ಕಾಲದಲ್ಲಿ DLF ಕಂಪ್ನಿ ದುಡ್ಡು ಕಟ್ಟಿಲ್ಲ. DLF ಕಂಪ್ನಿಯವರು ರಾಜ್ಯದಲ್ಲಿ ಗವರ್ನರ್ ಆಡಳಿತ ಇದ್ದಾಗ, ರಾಜ್ಯಪಾಲರ ಆಡಳಿತ ಇದ್ದಾಗ ಕಟ್ಟಿರೋದು ಅವರು. ಆಮೇಲೆ ಮುಂದೆ ಬಂದು ಸರ್ಕಾರದಲ್ಲಿ ದುಡ್ಡು ವಾಪಸ್ ತಗೊಂಡು ಹೋಗವ್ರೆ. ನಾನು ಮಾಡಬೇಕು ಅಂತ ಇದ್ದಿದ್ದು ನಿಜ. ವಿಧಾನಸಭೆಯ ಕಲಾಪದಲ್ಲಿ ರಿಲೀಸ್ ಮಾಡ್ತೀನಿ ಅದೆಲ್ಲ. 2007 ಜುಲೈ 30-31ನೇ ತಾರೀಕು 2007 ಇದೇ ಸಿದ್ದರಾಮಯ್ಯನವ್ರು ಏನು ಭಾಷಣ ಮಾಡಿದ್ದಾರೆ ಬಿಡದಿ ಟೌನ್ಶಿಪ್ ಬಗ್ಗೆ. ನಂದಗುಡಿ ಭಾಗದಲ್ಲಿ SEZನ ಕೇಂದ್ರ ಸರ್ಕಾರ ಅವತ್ತು UPA ಸರ್ಕಾರ, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟ್ರು, ಈ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೆ SEZನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ 60 ದಿವಸ ಟೈಮ್ ಕೊಟ್ಟು ಅವತ್ತೇನು ತೀರ್ಮಾನ ಮಾಡಿದರು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಡೆಲ್ಲಿನಲ್ಲಿ. ಅದೆಲ್ಲದರ ಬಗ್ಗೆ ಪಾಪ ಸಿದ್ದರಾಮಯ್ಯನವರು ಏನು ಪುಟಗಟ್ಟಲೆ ಮಾತಾಡೋರೆ ಬಿಡದಿ ಟೌನ್ಶಿಪ್ ಬಗ್ಗೆ. ಇದೇ ಈಗಿನ ಮುಖ್ಯಮಂತ್ರಿಗಳು ಪುಟಗಟ್ಟಲೆ ಮಾತಾಡೋರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ. ಅವತ್ತಿನ ಸತ್ಯಶೋಧನಾ ಸಮಿತಿ ವರದಿ ಕೊಟ್ಟರಲ್ಲ, ಇದೆಲ್ಲ ವಿಧಾನಸಭೆ ಕಲಾಪದಲ್ಲಿ ಏನು ಇದೆ ದಾಖಲೆಗಳು. ಅವತ್ತು ನಾನು ಉತ್ತರ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಯಾಗಿ. ಒಂದು ನಿಮಿಷ, ಸತ್ಯ ಅಂತ ಹೇಳ್ತಾನೇ ಇದ್ದೀನಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, 5 ಟೌನ್ಶಿಪ್ ಮಾಡಬೇಕು ಅಂತ ಒಂದು ದೂರದೃಷ್ಟಿಯಿಂದ ತೀರ್ಮಾನ ಮಾಡಿದ್ದು ನಿಜ. ಆದರೆ ನಾನು ನನ್ನನ್ನು ಆಯ್ಕೆ ಮಾಡಿದಂಥ ಆ ಭಾಗದ ಜನರನ್ನ ನಮ್ಮ ಕೃಷ್ಣಾ ಕಚೇರಿಗೆ ಕರೆದು ಎಲ್ಲ ಹಿರಿಯರು, ಕಾಂಗ್ರೆಸ್ಸು BJP JDS ಪ್ರಶ್ನೆ ಇಲ್ಲ, ಎಲ್ಲ ಹೆಣ್ಣುಮಕ್ಕಳು ಹಲವಾರು ಜನ ಪ್ರಮುಖರನ್ನ ಕರೆದು 3-4 ಸಭೆ ಮಾಡಿದೆ. ಅವ್ರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡೆ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೇನೆ, ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಪುಣ್ಯಾತ್ಮರು ತಂದೆ ತಾಯಂದರು ಅವ್ರ ವಿರುದ್ಧವಾದ ನಿರ್ಣಯ ಮಾಡಲ್ಲ. ಯಾವುದೇ ರೀತಿಯಲ್ಲಿ ರೈತರ ಭೂಮಿನ ಅಭಿವೃದ್ಧಿ ಹೆಸರಿನಲ್ಲಿ ಲಪ್ಟಾಯಿಸ್ಲಿಕ್ಕೆ ಬಿಡಲ್ಲ.